ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸುನಿ ಸುರಮತ್ ಸುರಗುರು ಕಹೆವು ಭಲ್ ತುಮ್ಹಾರ ಬಡ್ ಭಾಗು ಸಕಲ ಸುಮಂಗಲ್ ಮೂಲ ಜಗ ಭರತ ಚರಣ ಅನುರಾಗು सीतापति सेवक सेवकाई कामधेनु सय सरिस सुहाई भरत भगति तुम्हरे मन आई तजहु सोचु विधि बात बनाई देखु देवपति भगत प्रभावु सहज सुभाय बिबस रघुराऊ मन थिर करहु देव डरु नाही भरत ही जानी राम परिछाही सुनी सुर गुरु सुर सम्मत सोचू अंतर जामी प्रभु ही सकोचू निज सिर भारु भरत जिय जाना करत कोटि विधि उर अनुमाना करी विचारु मन दीन ही ठीका राम रजायस आपन नीका निज पन तजी राखेवु पनु मोरा ಚೋಹು ಸನೇಹು ಕೀನ್ಹ ನಹಿ ಥೋರಾ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ದೇವತೆಗಳು ರಾಮನ ಮಾತನ್ನ ಕೇಳಿ ಈಗ ಭರತನೇ ನಮಗೆ ಗತಿ ಅಂತನ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ರಾಮ ಭಕ್ತ ಪರಾಧೀನ. ಭರತನಿಗೆ ಈಗ ಅವನು ಹೇಳ್ದಾಗೆ ಆಗ್ಲಿ ಅಂತ ಹೇಳ್ಬಿಟ್ಟಿದ್ದಾನೆ. ಸೊ ಭರತ ಏನು ಹೇಳಿದ್ರು ಅವನು ಮಾಡ್ತಾನೀಗ. ಭರತ ಏನು ಕೇಳ್ಕೊಳ್ತಾನೋ ಅಂತ ಯೋಚನೆ. ಅದಕ್ಕೋಸ್ಕರನೇ ಈಗ ದೇವತೆಗಳೇನು ಮಾಡ್ತಾರೆ, ಭರತನನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅವರು ತುಂಬ ಸ್ವಾರ್ಥಿಗಳು ದೇವತೆಗಳು, ಆದರೂ ಅವರು ಒಳ್ಳೆ ಕೆಲಸಕ್ಕೋಸ್ಕರನೇ ಮಾಡ್ತಾರೆ. ಯಾಕಂದರೆ ಈ ಜಗತ್ತನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಕೆಲಸದಲ್ಲಿ ಅವರು ಇರೋದ್ರಿಂದ ಎಲ್ಲರಿಗೂ ಹಿತವಾಗುವಂಥ ಕೆಲಸವನ್ನು ಮಾಡ್ತಾರವರು. ಆದರೂ ಕೂಡ ಅವರು ಸ್ವಾರ್ಥವಾಗಿ ಸ್ವಲ್ಪ ಯೋಚನೆ ಮಾಡೋದು, ಆ ಟೈಮ್ಗೆ ಏನು ಆಗಬೇಕೋ ಅದನ್ನೆಲ್ಲ ಮಾಡ್ತಾರವರು. ಆಯಿತಾ. ಇಲ್ಲಿ ದೇವತೆಗಳು ಯಾವಾಗ ಭರತನನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡ್ಕೊಳ್ತಾರೋ ಅವರ ಮಾತನ್ನು ಕೇಳಿ ದೇವತೆಗಳ ಗುರು ಬೃಹಸ್ಪತಿಗಳಿದಾರಲ್ಲ ಅವರು ಈ ರೀತಿ ಹೇಳ್ತಾರೆ. ಏನು ಅಂತಂದರೆ, ನೀವೆಲ್ಲ ಚೆನ್ನಾಗಿ ಯೋಚನೆ ಮಾಡಿದ್ದೀರಾ. ಭರತನ ಚರಣಾನುರಾಗ ಇದೆಯಲ್ಲ ಅದು ಎಲ್ಲ ಮಂಗಳಗಳ ಮೂಲ. ಅಂದರೆ ಅವನ ಪಾದಗಳು, ಅವನನ್ನು ನೆನೆಸ್ಕೊಳ್ಳೋದಿದೆಯಲ್ಲ ಅದು ಅವನ ಪಾದಕ್ಕೆ ಶರಣಾಗತಿ ಆಗೋದು ಅಂತ ಅರ್ಥ. ಅದು ಎಲ್ಲ ಮಂಗಳಗಳ ಮೂಲ. ಏನೇನು ಒಳ್ಳೆ ಕೆಲಸಗಳು ಆಗಬೇಕು ಅಂತ ನಮ್ಮ ಮನಸ್ಸಲ್ಲಿರುತ್ತೋ ಅದೆಲ್ಲ ನೆರವೇರುತ್ತೆ, ನಿಮಗೆ ಅದೇ ಶ್ರೇಯಸ್ಕರ ಅಂತಂದ್ಬಿಟ್ಟು ಗುರುಗಳು ಕೂಡ ಹೇಳ್ತಾರೆ. ಸೀತಾಪತಿಯಾದಂತಹ ಶ್ರೀರಾಮನ ಸೇವಕರ ಸೇವೆ ಇದೆಯಲ್ಲ ಅದು 100 ಕಾಮಧೇನುಗಳಿಗೆ ಸಮಾನವಾಗಿರುವಂಥದ್ದು ಮತ್ತು ಉತ್ತಮೋತ್ತಮವಾಗಿರುವಂಥದ್ದು. ಅದಕ್ಕೆ ಹೇಳೋದು, ಭಗವಂತನ ದಾಸರು ಯಾರಿರ್ತಾರೋ ಅವರ ದಾಸರ ದಾಸರ ದಾಸ ನಾನು ಅಂತ ದಾಸರು ಹೇಳ್ತಾರೆ. ಭಕ್ತರೆಲ್ಲ ಹೇಳ್ತಾರೆ, ಭಗವಂತನ ಭಕ್ತರು ಇರ್ತಾರಲ್ಲ ಅವರ ಭಕ್ತರು ಅವರ ಸೇವೆ ಮಾಡಿದ್ರೆ ನಾವು ಪುನೀತರಾಗ್ತೀವಿ ಅಂತಂದ್ಬಿಟ್ಟು ಇಲ್ಲಿ ಶ್ರೀರಾಮನ ಸೇವಕರ ಸೇವೆ ಮಾಡೋದು. 100 ಕಾಮಧೇನುಗಳು. ಕಾಮಧೇನು ಅಂತಂದ್ರೇನು, ನಮ್ಮ ಕಾಮನೆಗಳು ಏನಿದೆಯೋ ಅದನ್ನೆಲ್ಲ ಈಡೇರಿಸುವಂಥ ಒಂದು ವೃಕ್ಷ ಅಂತ ಹೇಳ್ತಾರೆ. ಅಥವಾ ಹಸುಗೂ ಕೂಡ ಕಾಮಧೇನು ಅಂತ ಹೇಳ್ತಾರೆ. ಅಂದರೆ ದೇವಲೋಕದಲ್ಲಿ ಇದೆಯಲ್ಲ ಹಸು, ಅದು ನಮ್ಮ ಇಚ್ಛೆಗಳನ್ನು ಪೂರೈಸುವಂಥದ್ದು. ಒಂದು ಕಾಮಧೇನು ಅಲ್ಲ, 100 ಕಾಮಧೇನು ಇದು ಬಿಟ್ಟರೆ ನಾವು ಯಾರಿಗೆ ಏನು ಕೇಳಿದ್ರು ಕೊಡುತ್ತಲ್ಲ, ಅಷ್ಟು ಪವರು ಒಬ್ಬ ಭಕ್ತನಿಗಿರುತ್ತೆ, ರಾಮನ ಸೇವಕನಿಗಿರುತ್ತೆ. ಈಗ ನೋಡಿ, ರಾಮನ ಬಂಟ ಹನುಮಂತ ಇದ್ದಾನಲ್ಲ, ಹನುಮಂತ ಮಾಡದೇ ಇರುವಂಥ ಕೆಲಸನೇ ಇಲ್ಲ, ರಾಮ ಕೂಡ ಮಾಡೋದಿಲ್ಲ. ಅಂಥ ಕೆಲಸಗಳನ್ನು ಹನುಮಂತ ಮಾಡಿ ಮುಗಿಸ್ತಾನೆ. ಯಾಕಂದರೆ ಅವನಿಗಷ್ಟು ಶಕ್ತಿ ಇರುತ್ತೆ. ನಮ್ಮಲ್ಲಿರುವಂಥ ಏನೇ ಕಾಮನೆಗಳಿದ್ರು ಅದನ್ನೆಲ್ಲ ಪೂರೈಸುವಂಥ ಕೆಲಸವನ್ನು ಹನುಮಂತ ಮಾಡ್ತಾನೆ. ಹಾಗಂದ್ಬಿಟ್ಟು ನಾವು ಕಾಮನೆಗಳ ಲಿಸ್ಟ್ಗಳನ್ನು ಇಟ್ಕೋಬಾರ್ದು, ಆಯಿತಾ. ಆದಷ್ಟು ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂತ ನಮಗಿಷ್ಟ ಇದ್ದರೆ, ಆಯಿತಾ. ಇಲ್ಲಿ ಅದು ನಮಗೆ ಬಿಟ್ಟಿರುವಂಥದ್ದು. ಇಷ್ಟ ಇದ್ದರೆ ನಾವು ಅದಕ್ಕೆ ಸಾಧನೆ ಮಾಡಬೇಕು. ಏನು, ಆದಷ್ಟು ನಮ್ಮ ಕಾಮನೆಗಳನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ನಾವು ಉನ್ನತಿಯನ್ನು ಪಡಿತೀವಿ ಆಧ್ಯಾತ್ಮಿಕದಲ್ಲಿ. ಸೊ ಇಲ್ಲಿ ಸೇವಕರ ಸೇವೆ ಅನ್ನೋದು 100 ಕಾಮಧೇನುಗಳಿಗೆ ಸಮಾನವಾಗಿರುವಂಥದ್ದು ಮತ್ತು ಉತ್ತಮವಾಗಿರುವಂಥದ್ದು. ಭರತನ ಮೇಲೆ ನಿಮಗೆಲ್ಲ ಭಕ್ತಿ ಅಂಕುರಿಸಿದೆ ನೋಡಿ, ಒಳಗಡೆ ಬೀಜ ಇದೆ.
ಈಗ ಅದು ಮೊಳಕೆ ಹೊಡಿತಾ ಇದೆ ಅಂದರೆ ಭರತನ ಮೇಲೆ ನಿಮಗೆ ಭಕ್ತಿ ಅನ್ನೋದು ಬರ್ತಾ ಇದೆ. ಅದಕ್ಕೋಸ್ಕರ ಇನ್ನು ಚಿಂತೆಯನ್ನು ಬಿಟ್ಬಿಡಿ. ಇವಾಗ ಭಕ್ತಿ ಅನ್ನೋದು ನಿಮಗೆ ಬಂದಿದೆಯಲ್ಲ, ಇನ್ನು ಮಿಕ್ಕಿದ್ದೆಲ್ಲ ಅವನು ನೋಡ್ಕೊಳ್ತಾನೆ. ಅಂದರೆ ಒಂದು ಸರಿ ಭಕ್ತಿ ಅನ್ನುವಂತಹ ಸಣ್ಣ ಮೊಳಕೆ ನಮ್ಮ ಒಳಗಡೆ ಒಡೆದ್ರೂ ಇನ್ನು ನಾವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗಿಲ್ಲ. ನಾವು ಮಾಡಬೇಕಾಗಿರೋದೇನು, ಅವನ ಸ್ಮರಣೆ ಮಾಡೋದು. ಆ ಭಕ್ತಿ ಅನ್ನೋದು ಏನಿದೆಯೋ ಅದು ಮೊಳಕೆ ಹೊಡೆಯೋವರೆಗೂ ಕಷ್ಟ. ಒಂದು ಸರಿ ಅದು ಸಣ್ಣ ಮೊಳಕೆ ಹೊಡೀತು ಅಂತಂದರೆ, ನಾವು ಅದರಲ್ಲಿ ತೊಡಗಿದ್ವಿ ಅಂತಂದರೆ, ನಮ್ಮನ್ನು ನಾವು ಅದರಲ್ಲಿ ಸಮರ್ಪಣೆ ಮಾಡ್ಕೊಂಡ್ವಿ ಅಂತಂದರೆ ತಂತಾನಾಗೇ ಅದು ಕರ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಗುರುಗಳು ಹೇಳ್ಬಿಟ್ಟಿದ್ದಾರೆ, ಭಕ್ತಿ ಅಂಕುರಿಸಿತೆ ಅಲ್ವಾ, ಇನ್ನು ನೀವು ಏನು ಚಿಂತೆ ಮಾಡಬೇಡಿ. ವಿಧಿ ಅನ್ನೋದಿದೆಯಲ್ಲ, ಅದು ನಿಮ್ಮ ಕೆಲಸವನ್ನು ನೆರವೇರಿಸ್ಕೊಡುತ್ತೆ. ನೋಡಿ, ಇದು ಒಂದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಒಂದು ಹೆಜ್ಜೆ ಇಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ನಮ್ಮೊಳಗಡೆ ತೋರಿಕೆ ಭಕ್ತಿ ಬೇಡ ನಮಗೆ. ನಾವು ಮನಸ್ಸಿನಿಂದ ಪ್ರೀತಿಸ್ಬೇಕು ಭಗವಂತನನ್ನು ಅಷ್ಟೇ. ಏನು ಭಕ್ತಿ ಅಂತಂದರೆ ಭಗವಂತನನ್ನು ಇಷ್ಟಪಡೋದು. ಈಗ ಲೌಕಿಕದಲ್ಲಿ ನಾವು ಯಾರ್ಯಾರನ್ನೋ ಇಷ್ಟಪಡ್ತೀವಿ, ವಸ್ತುಗಳನ್ನೆಲ್ಲ ಇಷ್ಟಪಡ್ತೀವಲ್ವಾ. ಮನೆ ಬೇಕು, ಆಸ್ತಿ ಬೇಕು, ಸಂಪತ್ತು ಬೇಕು, ಎಲ್ಲವನ್ನ ಇಷ್ಟಪಡ್ತೀವಿ. ಅದಕ್ಕೋಸ್ಕರ ಒಬ್ಬರಿಗೊಬ್ಬರು ಕಿತ್ತಾಡ್ಕೊಳ್ತೀವಿ, ಒಡೆದಾಡ್ಕೊಳ್ತೀವಿ, ಕೊಲೆಗಳು ಮಾಡ್ತೀವಿ. ಇದೆಲ್ಲ ಬೇಕಾಗಿಲ್ಲ. ಯಾಕಂದರೆ ಇವತ್ತಲ್ಲ ನಾಳೆ ಬಿಟ್ಟು ಹೋಗುವಂಥದ್ದು. ಇದಕ್ಕೆಲ್ಲ ಒಡೆಯನಾಗಿರುವಂಥವ್ನು ಯಾರು? ಆ ಭಗವಂತ. ಅವನನ್ನು ಇಷ್ಟಪಡಿ, ಅವನನ್ನು ಪ್ರೀತಿಸಿ. ಅವನೇ ನಮ್ಮವನಾದ್ಮೇಲೆ ಅವನದೆಲ್ಲ ನಮ್ಮದೇ ಆಗುತ್ತಲ್ವಾ. ಅದೆಲ್ಲ ಬೇಕಾಗೋದಿಲ್ಲ ನಮಗೆ. ಅವನೇ ನಮ್ದಾಗೋದ್ಮೇಲೆ ನಮ್ಗೆ ಯಾವುದ್ರ ಮೇಲೂ ಆಸೆ ಬರೋದಿಲ್ಲ. ಆದರೆ ನೋಡಿ, ತುಂಬ ಇಂಪಾರ್ಟೆಂಟು, ಅವನಲ್ಲಿ ನಮಗೆ ಮನಸ್ಸು ಬರಬೇಕು. ಅದಕ್ಕೆ ಈ ಸಾಧನೆ, ಈ ಸತ್ಸಂಗ, ಇದೆಲ್ಲ ಮಾಡೋದು, ಧರ್ಮಗ್ರಂಥಗಳನ್ನು ಓದೋದು ಅಲ್ವಾ. ಸೊ ಆ ಭಕ್ತಿಯ ಒಂದು ಅಂಕುರ ಒಡೆದ್ರೆ ಸಾಕು, ಮೊಳಕೆ ಬಂದರೆ ಸಾಕು. ವಿಧಿ ನಮಗೆ ಸಹಾಯ ಮಾಡುತ್ತೆ. ಅಂದರೆ ಈಗ ಎಷ್ಟೋ ಜನ ಹಿರಿಯರು ಹೇಳ್ತಾರೆ, ನಾವು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದಾಗ ಪ್ರಕೃತಿನೇ ನಮಗೆ ಸಹಾಯ ಮಾಡುತ್ತೆ ಅಂತಂದ್ಬಿಟ್ಟು. ಎಲ್ಲಿಂದನೋ ಯಾರೋ ಬಂದು ಏನೇನೋ ಸಹಾಯ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಮೊದಲು ನಾವು ಅಂದ್ಕೊಂಡಿರ್ತೀವಿ, ಅಯ್ಯೋ ಈ ಕೆಲಸ ನಮ್ಮಿಂದ ಆಗುತ್ತೋ ಇಲ್ವೋ ಗೊತ್ತಿಲ್ವಲ್ಲಪ್ಪ ಅಂತಂದ್ಬಿಟ್ಟು. ಆದರೆ ನೀವು ಶುರು ಮಾಡೋದು ಒಂದೇ ಬೇಕಾಗಿರೋದು, ಒಳ್ಳೆ ಮನಸ್ಸಿನಿಂದ, ಒಳ್ಳೆ ಭಾವನೆಯಿಂದ, ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥದಿಂದ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಶುರು ಮಾಡಿದಾಗ ಪ್ರಕೃತಿ ನಮಗೆ ಎಲ್ಲ ರೀತಿಯ ಸಹಾಯ ಮಾಡುತ್ತೆ. ಆ ಕೆಲಸ ಹೇಗಾಗುತ್ತೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಆ ರೀತಿ ನಮಗೆ ಸಹಾಯವನ್ನು ಮಾಡಿಕೊಡುತ್ತೆ. ಅದಕ್ಕೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಇನ್ನು ಚಿಂತೆ ಬಿಟ್ಬಿಡ್ರಪ್ಪ, ವಿಧಿ ನಿಮ್ಮ ಕೆಲಸವನ್ನು ನೆರವೇರಿಸ್ಕೊಡ್ತಾನೆ ಅಂತಂದ್ಬಿಟ್ಟು ಹೇಳ್ತಾರೆ. ಸುರಪತಿಯಾದ ಇಂದ್ರನೇ, ಭರತನ ಪ್ರಭಾವವನ್ನು ನೋಡು. ಅವನ ಸರಳ ಸ್ವಭಾವಕ್ಕೆ ಶ್ರೀರಾಮಚಂದ್ರನೇ ಪೂರ್ತಿಯಾಗಿ ವಶನಾಗೋಗಿದ್ದಾನೆ. ಅಂದರೆ ಭಗವಂತ ತುಂಬ ಸರಳವಾಗಿ ಯಾರು ಇರ್ತಾರೋ, ತುಂಬ ಆಡಂಬರ ಇರಬಾರ್ದು ಭಗವಂತನಿಗೆ. ಸರಳತೆ ಇಷ್ಟ. ಒಂದು ಮಗು ಹೇಗಿರುತ್ತೆ, ಆ ಮಗುವಿನ ಮನಸ್ಸು ಹೇಗಿರುತ್ತೆ, ಅದರ ಹಾವಭಾವ ಹೇಗಿರುತ್ತೆ, ಹಾಗಿರ್ತಾರಲ್ಲ, ತುಂಬ ಸರಳವಾಗಿರ್ತಾರಲ್ಲ ಅಂಥವ್ರು ಅಂತಂದ್ರೇ ಭಗವಂತನಿಗೆ ಇಷ್ಟ. ಭರತ ಅಂಥ ಸರಳ ನೋಡಿ, ಅಣ್ಣನ ಹತ್ರ ಮಾತಾಡೋದಕ್ಕೆ ಸಂಕೋಚ ಪಡ್ತಾ ಇದ್ದಾನೆ, ಹೇಗೆ ನಾನು ಕೇಳಲಿ ಅಂತಂದ್ಬಿಟ್ಟು. ಅಷ್ಟು ಪ್ರೀತಿಸ್ತಾನೆ. ನನ್ನ ಅಣ್ಣನಿಗೆ ಎಲ್ಲಿ ತೊಂದರೆ ಆಗ್ಬಿಡುತ್ತೋ, ನನ್ನ ಅಣ್ಣ ಎಲ್ಲಿ ನೊಂದ್ಕೊಳ್ತಾನೋ, ನನ್ನ ಅಣ್ಣ ಇಷ್ಟು ಕಷ್ಟಪಡ್ತಾ ಇದ್ದಾನಲ್ಲ ಅಂತ. ಆ ರೀತಿ ತುಂಬಾ ಒಂದು ಡೌನ್ ಟು ಅರ್ತ್ ಅಂತ ಹೇಳ್ತಾರೆ. ಅಂದರೆ ನಮ್ಮನ್ನು ನಾವು ಅಷ್ಟು ತಗ್ಗಿ ನಡೆಯೋದು ಅಂತ ಹೇಳ್ತಾರಲ್ಲ, ಆ ರೀತಿ. ಅಂಥವರಿಗೆ ರಾಮ ಪೂರ್ತಿಯಾಗಿ ವಶನಾಗಿ ಹೋಗ್ತಾನೆ. ಈಗ ನೋಡಿ, ಭಗವಂತ ನಮಗೆ ವಶನ ಆಗಬೇಕು ಅಂತಂದರೆ ನಾವು ಸರಳರಾಗಬೇಕು, ಸರಳ ಸ್ವಭಾವ ನಮ್ದಾಗಬೇಕು. ಆಗ ಭಗವಂತ ನಮ್ಮವನಾಗ್ತಾನೆ. ಇಷ್ಟೇ ಇರೋದು ಫಾರ್ಮುಲಾ. ಇವತ್ತಿಂದ ಅದನ್ನು ನಾವು ಅಪ್ಲೈ ಮಾಡಬೇಕು, ಆಯಿತಾ. ಸರಳತೆ ಅಂತಂದರೆ ಏನು ಅಂತ ರಾಮಾಯಣದಲ್ಲಿ ಬೇಕಾದಷ್ಟು ಹೇಳ್ಬಿಟ್ಟಿದ್ದಾರೆ ತುಳಸಿದಾಸರು. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕು ನಾವು, ಅಷ್ಟೇ. ಇಲ್ಲಿ ಗುರುಗಳೇ ಹೇಳ್ತಾರೆ, ದೇವತೆಗಳೇ, ಭರತನನ್ನು ಶ್ರೀರಾಮನ ಛಾಯೆ ಅಂದರೆ ನೆರಳು ಅಂತಾನೆ ಭಾವಿಸಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಭಯವನ್ನು ಈಗ ಬಿಟ್ಬಿಡಿ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಭರತನಿಗೆ ಸರೆಂಡರ್ ಆಗಬೇಕು, ಅವನೇ ನಮಗಿವಾಗ ಗತಿ ಅಂತ ಬಂತಲ್ವಾ, ಅವನ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಒಂದು ಭಕ್ತಿ ಭಾವ ಮೂಡುತ್ತಲ್ವಾ, ಇನ್ನು ಬಿಟ್ಬಿಡಿ, ಭಯನೇ ಬಿಟ್ಬಿಡಿ, ಇನ್ನೆಲ್ಲ ತಂತಾನಾಗಿ ನಡೆಯುತ್ತೆ ಅಂತ ಹೇಳ್ತಾರೆ. ದೇವಗುರು ಬೃಹಸ್ಪತಿ ಮತ್ತು ದೇವತೆಗಳ ಸಮ್ಮತಿಯನ್ನು ಅರ್ಥ ಮಾಡಿಕೊಂಡು ಅವರ ಚಿಂತೆಯನ್ನು ತಿಳ್ಕೊಂಡು ಅಂತರ್ಯಾಮಿಯಾದಂತಹ ಪ್ರಭು ರಾಮಚಂದ್ರನಿಗೆ ಬಹಳ ಸಂಕೋಚ ಆಗುತ್ತೆ.
ಅಂದರೆ ನನ್ನಿಂದ ಇವರಿಗೆಲ್ಲ ಇಷ್ಟು ತೊಂದರೆ ಆಗ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಈ ಕಡೆ ಭರತನ ವ್ಯಾಕುಲತೆಯನ್ನು ನೋಡಿ ಮನಸ್ಸಲ್ಲಿ ಮುಜುಗರ ಆಗುತ್ತೆ. ಅಂದರೆ ರಾಮ ಎಲ್ಲರ ಭಾವನೆಯನ್ನು ಪ್ರೀತಿಯನ್ನು ನೋಡ್ತಾ ಇದ್ದಾನೆ. ಈ ಕಡೆ ಎಲ್ಲರೂ ಕೂಡ ಭಕ್ತರೇ ಅಲ್ವಾ, ಯಾರ್ಯಾರಿಗೆ ಏನೇನು ಆಗ್ತಾ ಇದೆ ಅಂತ, ಮತ್ತು ಈಗ ಏನು ಮಾಡಬೇಕು ಅಂತ ಗೊತ್ತಾಗದೆ, ಯಾಕಂದರೆ ಭರತನಿಗೆ ಅವನು ಮಾತು ಕೊಟ್ಬಿಟ್ಟಿದ್ದಾನೆ. ಭರತ ಏನು ಡಿಸಿಷನ್ ತೊಗೊಳ್ತಾನೋ ಗೊತ್ತಿಲ್ಲ. ಅದರಿಂದ ದೇವತೆಗಳು ಅವರು ಕೂಡ ಭಕ್ತರು, ಅವ್ರಿಗೇನು ತೊಂದರೆ ಆಗುತ್ತೋ, ಇವನೇನು ಕೇಳ್ತಾನೋ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಮ ಏನು ಮಾಡ್ತಾ ಇದ್ದಾನೆ, ಎಲ್ಲರ ಭಾವನೆಗಳನ್ನು ತಿಳ್ಕೊಳ್ತಾ ಇದ್ದಾನೆ, ಅವ್ರ ಮನಸ್ಸುಗಳಲ್ಲಿ ಏನಾಗ್ತಾ ಇದೆ ಅಂತಂದ್ಬಿಟ್ಟು. ಭರತ ಕೂಡ ಚಿಂತೆ ಮಾಡ್ತಾ ಇದ್ದಾನೆ. ಯಾಕೆ, ಎಲ್ಲ ಹೊಣೆ ನನ್ನ ಮೇಲೇನೆ ಇದೆ ಅಂತಂದ್ಬಿಟ್ಟು ಈಗ ಅವನಿಗೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರನೇ ಅವನು ಬೇರೆ ಬೇರೆ ರೀತಿಯಲ್ಲೆಲ್ಲ ಅವನು ಯೋಚಿಸೋದಕ್ಕೆ ಶುರು ಮಾಡ್ತಾ ಇದ್ದಾನೆ. ಈಗ ನೋಡಿ, ಗುರುಗಳು ಆ ರೀತಿ ಹೇಳ್ಬಿಟ್ರು, ರಾಮ ನಿನ್ನಿಷ್ಟ ಅಂತ ಹೇಳ್ಬಿಟ್ಟ, ನೀನು ಏನು ಹೇಳ್ತೀಯೋ ಅದನ್ನೇ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟ. ಇದೆಲ್ಲವನ್ನ ಮತ್ತೆ ಊರಿನ ಜನ ಎಲ್ಲ ನನ್ನ ಜೊತೆ ಬಂದಿದ್ದಾರೆ, ರಾಮನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅಂತಂದ್ಬಿಟ್ಟು. ಸೊ ಈ ರೀತಿ ಎಲ್ಲ ಅವನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾನೆ. ಎಲ್ಲ ರೀತಿಯಿಂದ ಚೆನ್ನಾಗಿ ಯೋಚಿಸಿದ ಮೇಲೆ ಅವನು ಶ್ರೀರಾಮನ ಆಜ್ಞೆಯನ್ನು ಪಾಲಿಸೋದ್ರಲ್ಲೇ ನನ್ನ ಶ್ರೇಯಸ್ಸಿದೆ ಅಂತ ನಿರ್ಧಾರ ಮಾಡ್ತಾನೆ. ನೋಡಿ, ಇದು ವಿವೇಕ ಯಾರಿಗಿರುತ್ತೋ ಅವ್ರಿಗೆ ಮಾತ್ರ ಬರುವಂಥದ್ದು. ಅದಕ್ಕೆ ನಮ್ಮಲ್ಲಿ ಯಾವಾಗ ಜ್ಞಾನ ವೃದ್ಧಿ ಆಗುತ್ತೋ ಆವಾಗ ವಿವೇಕ ಜಾಗೃತವಾಗುತ್ತೆ. ಆ ಸಮಯಕ್ಕೆ ಹೇಗೆ ಡಿಸಿಷನ್ ತಗೊಳ್ಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಾವು ಯೋಚನೆ ಮಾಡುವಷ್ಟು ನಮ್ಮಲ್ಲಿ ಜ್ಞಾನ ಬೆಳೆಯುತ್ತೆ. ಅದಕ್ಕೆ ಇಲ್ಲಿ ಅವನು ಯೋಚನೆ ಮಾಡ್ಕೊಳ್ತಾ ಇದ್ದಾನೆ. ಈಗ ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ನಾನೇನಾದರೂ ನಿರ್ಧಾರ ತಗೊಂಡ್ರೆ ಅದು ಸರಿಯಾಗಿರಲ್ಲ. ರಾಮ ಏನು ಆಜ್ಞೆಯನ್ನು ಕೊಡ್ತಾನೋ ಅದನ್ನು ಪಾಲನೆ ಮಾಡೋದೇ ನನಗೆ ಸರಿ ಅಂತ ಅಂದ್ಬಿಟ್ಟು ಅವನು, ಅದು ಏನು ನನ್ನ ಶ್ರೇಯಸ್ ಅದರಲ್ಲೇ ಇದೆ ಅಂತ ಕೂಡ ನಿರ್ಧಾರ ಮಾಡ್ಕೊಳ್ತಾನೆ. ಪ್ರಭು ನಿರ್ಣಯದ ಬಾಧ್ಯತೆಯನ್ನು ತನ್ನ ತಲೆ ಮೇಲೆ ಇಟ್ಕೊಳ್ದೆ ನನ್ನ ಮೇಲೆ ಬಿಟ್ಟಿದ್ದಾನೆ. ಅಂದರೆ ನಿರ್ಣಯ ತಗೊಳ್ಳುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಅದನ್ನು ತಾನಿಟ್ಕೊಳ್ದೆ ನನ್ನ ಮೇಲೆ ಕೊಟ್ಬಿಟ್ಟಿದ್ದಾನೆ. ಅಂದರೆ ನೀನೇನು ಹೇಳ್ತೀಯೋ ಅದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ. ಈ ರೀತಿ ನನ್ನ ಮೇಲೆ ಅವನು ಬೆಟ್ಟದಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತ ಹೇಳ್ತೀವಲ್ವ, ಆ ರೀತಿಯಲ್ಲಿ ಅವನು ಯೋಚನೆ ಮಾಡ್ತಾ ಇದ್ದಾನೆ. ನನ್ನ ಅಣ್ಣನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ಅದಕ್ಕೋಸ್ಕರನೇ ಅವನು ಈ ರೀತಿ ನನ್ನ ಮೇಲೆ ಈ ಜವಾಬ್ದಾರಿಯನ್ನು ಹೊರಿಸಿದ್ದಾನೆ. ಇದು ಅವನಿಗೆ ನನ್ನ ಮೇಲಿರುವಂತಹ ಅಪಾರ ಕೃಪೆಯ ಒಂದು ನಿದರ್ಶನವಾಗಿದೆ ಅಂತಂದ್ಬಿಟ್ಟು ಅವನು ಯೋಚನೆ ಮಾಡ್ತಾ ಇದ್ದಾನೆ. ನೋಡಿ, ಇಲ್ಲಿ ಭರತ ಬಂದಿರೋದೇನಕ್ಕೆ, ರಾಮನನ್ನ ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೆ ಗುರುಗಳ ಹತ್ರ ಹೋಗ್ತಾನೆ. ಗುರುಗಳು ಸರಿಯಾದ ನಿರ್ಧಾರ ತಗೊಳ್ತಾರೆ. ರಾಮ ಕೂಡ ಯೋಚನೆ ಮಾಡಿರ್ತಾನೆ. ಯಾಕೆ ಅಂತಂದರೆ ಗುರುಗಳಿಗೆ ಗೊತ್ತಿರುತ್ತೆ ರಾಮ ಇಲ್ಲಿ ಕಾಡಿಗೆ ಯಾಕೆ ಬಂದಿದ್ದಾನೆ, ತನ್ನ ಕರ್ತವ್ಯ ಪಾಲನೆ ಮಾಡೋದಕ್ಕೆ ಅಥವಾ ದುಷ್ಟರನ್ನು ಶಿಕ್ಷಿಸೋದಕ್ಕೆ, ಇನ್ನೂ ಬೇಕಾದಷ್ಟು ಜನ ಭಕ್ತರಿಗೆ ರಕ್ಷಣೆಯನ್ನು ಕೊಡೋದಕ್ಕೆ ಅಂತ. ಆದರೆ ಇಲ್ಲಿ ಭರತನ ಪ್ರೀತಿಯನ್ನು ನೋಡಿ ಗುರುಗಳು ಸೋತು ಹೋಗ್ತಾರೆ. ಮತ್ತು ಭರತ ಹೇಗೆ ಹೇಳ್ತಾನೋ ಹಾಗೆ ನಾವು ಕೇಳಬೇಕು ಅಂತಂತಾರೆ. ರಾಮ ಈಗ ಭರತನ ಮೇಲೆ ಎಲ್ಲ ಹಾಕಿದ್ದಾನೆ. ಭರತ ಈಗ ಯೋಚನೆ ಮಾಡ್ತಾ ಇದ್ದಾನೆ, ನಾನು ಏನು ಡಿಸಿಷನ್ ತೊಗೊಳ್ಬೇಕು ಅಂತಂದ್ಬಿಟ್ಟು. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.